ಇನ್ನೇನ್ ಕೊಡ್ತಾರ ಕಿಡ್ನಿ ಸ್ಟೋನ್ ಪೇಷಂಟ್ಗೆ? ಬಿಯರ್ ಕುಡಿ ಅಂತ ಹೇಳ್ತಾರ. ಬಿಯರ್ ಕುಡಿದ್ರೆ ಇನ್ನ ಸ್ಟೋನ್ ಜಾಸ್ತಿ ಆಗತ್ತೆ. ಯಾಕೆ ಅಂತಂದ್ರೆ ಇದೊಂದು ಮಿಸ್ಕನ್ಸೆಪ್ಷನ್ ಇದೆ. ಕುಡಿದ್ರಿಗಿನಾಗಿ ಬಿಯರ್ ಕುಡಿದ್ರಿಗಿನಾಗಿ ಕಿಡ್ನಿ ಸ್ಟೋನ್ ಹೋಗುತ್ತೆ ಅಂತೇಳಿ. ಲಾಜಿಕ್ ತಿಳ್ಕೊಳ್ಳಿ. ಯಾರಾದ್ರೂ ಬಿಯರ್ ಕುಡಿತಾ ಇದ್ರೆ ಅಂದ್ರೆ ಅವ್ರಿಗೆ ನೆಕ್ಸ್ಟ್ ಡೇ ಕಾಫ್ ಮಸಲ್ ಪೇನ್ ಬರುತ್ತೆ. ನಿಮ್ ಬಾಡಿನಲ್ಲಿ ವಾಟರ್ ಕಂಟೆಂಟ್ ಕಡಿಮೆ ಇತ್ತು ಅಂದ್ರೆ. ಇಲ್ಲ ನಿಮ್ ಬಾಡಿನಲ್ಲಿ ವಾಟರ್ ಕಂಟೆಂಟ್ ಕಡಿಮೆ ಇಲ್ಲ ಅಂದ್ರೆ ಆ ತರ ಸಿಂಪ್ಟಮ್ ಬರಲ್ಲ. ಬಟ್ ಒನ್ ಕಾಮನ್ ಸಿಂಪ್ಟಮ್, ಯಾರೇ ಬಿಯರ್ ಕುಡಿಲಿ ಜಾಸ್ತಿ ಯೂರಿನೇಷನ್ಗೆ ಹೋಗ್ತಾರೆ. ಸುಸು ಜಾಸ್ತಿ ಹೋಗ್ತಾರ. ಅದ್ರ ಅರ್ಥ ಏನು? ಬಿಯರು ನಿಮ್ ಬಾಡಿಯಿಂದ ನೀರನ್ನ ಆಚೆ ಹಾಕುತ್ತೆ. ಮೀನ್ಸ್ ಮತ್ತೆ ವಾಟರ್ ಕಮ್ಮಿ ಆಯ್ತು, ಮತ್ತೆ ಸ್ಟೋನ್ ಫಾರ್ಮೇಶನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇರೋ ಸ್ಟೋನ್ ಹೋಗ್ಬೋದೇನೋ, ಮತ್ತೆ ದೊಡ್ಡ ಸ್ಟೋನ್ ಬರೋ ಚಾನ್ಸಸ್ ಜಾಸ್ತಿ. ಹಾಗಾಗಿ ನೀವು ಕಿಡ್ನಿ ಸ್ಟೋನ್ ಪ್ರಾಪರ್ ಆಗಿ ವಾಸಿ ಆಗ್ಬೇಕು ಅಂತಂದ್ರೆ ಕೋಲ್ಡ್ ಫುಡ್ಡೇ ತಗೋಬೇಕು. ಬಾರ್ಲಿ ವಾಟ್ರು, ಮತ್ತೆ ಬಾಳೆ ದಿಂಡಿಂದು ರಸ, ಅದನ್ನ ಪಲ್ಯ ಮಾಡ್ಕೊಂಡು ತಿನ್ನೋದು, ಮತ್ತೆ ಸ್ವಲ್ಪ ಹೆಸರು ಕಾಳು ತಿನ್ನೋದು, ಇವೆಲ್ಲ ಫೈನ್. ಬಟ್ ಎಷ್ಟು ದಿನಂತ ತಿಂತೀರಾ ನೀವು? ಒಂದ್ ತಿಂಗಳು ತಿಂದ್ರೆ ಒಂದಿಷ್ಟು ಕೋಲ್ಡ್ ಆಗುತ್ತೆ ಅನ್ಕೊಡಿ ಬಾಡಿ. ಅದನ್ನ ನಾನು ಒಂದು ಪಾಯಿಂಟ್ ಅಲ್ಲಿ ಮಾಡ್ತೀನಿ. ಒಂದೇ ಒಂದು ಪಾಯಿಂಟ್ ಅಲ್ಲಿ, ಕಾಲಲ್ಲಿ ಮೊಣಕಾಲು ಹಿಂದ್ಗಡೆ ಇರ್ತತೆ. ಅದನ್ನ ಎರಡೂ ಕಾಲಲ್ಲಿ ಒಂದು 20 ಸತಿ ಒತ್ತಿದ್ರೆ ಸಾಕು, ಎಂಟೈರ್ ಬಾಡಿ ಕೋಲ್ಡ್ ಆಗ್ಬಿಡ್ತೈತೆ. ಯಾವಾಗ ಬಾಡಿ ಕೋಲ್ಡ್ ಆಗುತ್ತೆ, ಕಿಡ್ನಿನಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಆಗುತ್ತೆ, ಸ್ಟೋನು ಈಸಿಯಾಗಿ ಫ್ಲೋ ಆಗುತ್ತೆ ಆಚೆಗೆ. ಸೊ ಪಾಯಿಂಟ್ ಯಾವ್ದಪ್ಪ ಅಂದ್ರೆ ಇದು ಕಿಡ್ನಿ 10, K10 ಅಂತೀವಿ ನಾವು. ಕಿಡ್ನಿ ಮೆರಿಡಿಯನ್ 10 ಕಾಣಿಸ್ತಿದೆ ಅಲ್ವಾ? ಈ ಮಂಡಿ ಹಿಂದ್ಗಡೆ ಈ ಲೈನ್ ಎಲ್ಲಿ ಎಂಡ್ ಆಗುತ್ತಲ್ವಾ, ಅದು ಈ ಪಾಯಿಂಟ್ ಹೆಸರು K10. K10 ಪಾಯಿಂಟ್ ಇದ್ರ ಹೆಸರು. ಮಂಡಿ ಹಿಂದ್ಗಡೆ ಬರುತ್ತೆ, ಒಳಭಾಗದಲ್ಲಿ ಎಲ್ಲಿ ಈ ಗೆರೆ ಎಂಡ್ ಆಗುತ್ತೆ ಅದು K10. K10 ಏನ್ ಮಾಡುತ್ತೆ? ಕಿಡ್ನಿನ ಕೋಲ್ಡ್ ಮಾಡುತ್ತೆ. ಸೊ ಕೋಲ್ಡ್ ಮಾಡೋದ್ರಿಂದ ಸ್ಟೋನು ಡಿಸಾಲ್ವ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮಲ್ಲಿ ಯಾರಿಗಾದ್ರೂ 20 mm ಇತ್ತು ಅನ್ಕೊಳ್ಳಿ, ಬಟ್ 20 mm ಅಂದ್ರೆ ಇಸ್ ಸೈಜು, ಸುಸ್ನಾಗಿ ಬರೋದ್ ಕಷ್ಟ. ಏನ್ ಮಾಡ್ಬೇಕು? ವಾರಕ್ಕೆ ಒಂದ್ಸತಿ ಇಲ್ಲ 2 ಸತಿ, ಒಂದ್ 2 ವಾರ ಇಲ್ಲ 3 ವಾರ K10 ಪ್ರೆಸ್ ಮಾಡಿ. ಬೇರೆ ಏನು ಮಾಡಬೇಡಿ, ಬೇರೆ K10 ಪ್ರೆಸ್ ಮಾಡಿ. ಯಾವಾಗ K10 ಪ್ರೆಸ್ ಮಾಡ್ತಿರೋ ಕಿಡ್ನಿ ಕೋಲ್ಡ್ ಆಗುತ್ತೆ, ಕೋಲ್ಡ್ ಆಗುತ್ತೆ, ಕೋಲ್ಡ್ ಆಗುತ್ತೆ. ಎಷ್ಟು ಕೋಲ್ಡ್ ಆಗುತ್ತೋ ಕಿಡ್ನಿ ಕರಗ್ತಾ ಕರಗ್ತಾ ಸ್ಟೋನ್ ಕರಗ್ತಾ ಬರುತ್ತೆ. ಯಾವಾಗ ಸ್ಟೋನು 10 mm ಕಿಂತ ಕಡಿಮೆ ಆಯ್ತು ಅನ್ಕೊಳ್ಳಿ, 10 mm ಕಿಂತ ಕಡಿಮೆ ಆಯ್ತು ಅನ್ಕೊಳ್ಳಿ, ಅವಾಗ ಸ್ಟಮಕ್ 36 ಒತ್ತಿ. ಯಾವಾಗ ನಿಮ್ ಬಾಡಿನಲ್ಲಿ ಕೋಲ್ಡ್ ಜಾಸ್ತಿ ಆಗಿ ಆ ಸ್ಟೋನ್ ಕರಿಗ್ಬಿಟ್ಟು ಯಾವಾಗ ಆಚೆ ಬರುತ್ತೆ, ಆಚೆ ಬರ್ಬೇಕಂತೀರಲ್ವಾ, ಆವಾಗ ಸ್ಟಮಕ್ 36 ಪ್ರೆಸ್ ಮಾಡಿ. ಸ್ಟಮಕ್ 36. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. K10 ಸ್ಟೋನ್ ಕರಗಿಸುತ್ತೆ, ಮತ್ತೆ ಸ್ಟೋನ್ ಫಾರ್ಮೇಶನ್ ಆಗಕ್ ಬಿಡಲ್ಲ. ಸ್ಟಮಕ್ 36 ಸ್ಟೋನ್ ಕೆಳಕ್ ತಳ್ಳುತ್ತೆ. ಯಾಕೆ ಹೇಳಿ? ಯಾವಾಗ ಸ್ಟಮಕ್ 36 ಪ್ರೆಸ್ ಮಾಡ್ತಿರೋ ಸ್ಟಮಕ್ ಎನರ್ಜಿ ಜಾಸ್ತಿ ಆಗುತ್ತೆ. ಯಾವಾಗ ಸ್ಟಮಕ್ ಎನರ್ಜಿ ಇನ್ಕ್ರೀಸ್ ಆಗುತ್ತೋ ಸ್ಟಮಕ್ ಕೆಲಸ ಏನು? ಸ್ಟಮಕ್ ಕೆಲಸ ಏನು? ಏನ್ ಕೊಟ್ರೆ ಕೆಳಕ್ ತಳ್ಳುತ್ತೆ ಅದು. ನೀವು ಕೊಟ್ಟಿರೋದು ಕೆಳಕ್ ತಳ್ಳಿಲ್ಲ, ಮೇಲಕ್ಕೆ ಬರ್ತಾ ಇದೆ ಅಂದ್ರೆ ಸ್ಟಮಕ್ ವೀಕ್ ಇದೆ ಅಂತ. ವಾಂತಿ, ವಾಕರಿಕೆ, ಉಬ್ಳಿಕೆ, ತೇಗು, ಕೆಮ್ಮು, ಇದೆಲ್ಲವುದು ಯಾವಾಗ ಆಗುತ್ತೆ ಅಂತಂದ್ರೆ ನಿಮ್ ಸ್ಟಮಕ್ ವೀಕ್ ಇರಬೇಕಾದ್ರೆ. ಸ್ಟಮಕ್ ನ ಸ್ಟ್ರೆಂಥನ್ ಮಾಡಿ ಆಹಾರನ ಮತ್ತು ಸ್ಟೋನ್ ಎರಡನ್ನೂ ಕೆಳಕ್ ತಳ್ಳಬೇಕು ಅಂದ್ರೆ ಸ್ಟಮಕ್ 36 ಪ್ರೆಸ್ ಮಾಡಿ, ಅದ್ಭುತವಾಗಿ ವರ್ಕ್ ಆಗುತ್ತೆ.
ಇಲ್ಲ ಬರೀ 6 mm 8 mm ಇದೆನಾ, K10 ಸ್ಟಮಕ್ 36 ಎರಡು ಪ್ರೆಸ್ ಮಾಡಿ. K10 ಪ್ಲಸ್ ಸ್ಟಮಕ್ 36 ಎರಡು ಪ್ರೆಸ್ ಮಾಡಿದಾಗ ಸ್ಟೋನು ಕರಗುತ್ತೆ, ಆಚೆನೂ ಬರುತ್ತೆ. ಲಾಜಿಕ್ ಏನಿಲ್ಲಿ, ಕಿಡ್ನಿನ ಹೀಟ್ ಮಾಡಬಾರ್ದು. ಕಿಡ್ನಿನ ಹೀಟ್ ಮಾಡೋರು ಯಾರು ಗೊತ್ತಾ? ಸೋ ಕಾಲ್ಡ್ ನಿಮ್ ಸ್ಪೈಸಸ್, ಚಕ್ಕೆ, ಲವಂಗ, ಜಿಂಜರ್, ಪೆಪ್ಪರ್, ಗಾರ್ಲಿಕ್, ಆನಿಯನ್, ಇದೆಲ್ಲವುದು ನಿಮ್ಮ ಕಿಡ್ನಿನ ಹೀಟ್ ಮಾಡ್ತವೆ. ಮಸಾಲೆ ಪದಾರ್ಥ ಮಾತ್ರ ಹೀಟ್ ಮಾಡಲ್ಲ. ನಿಮ್ ಕಿಡ್ನಿನ ಹೀಟ್ ಮಾಡೋದು ಇನ್ನೊಂದು ಯಾವ್ದು ಗೊತ್ತಾ? ಸ್ಟ್ರೆಸ್, ಒತ್ತಡ, ಉದ್ವೇಗ. ಏನಂತೀವಿ ನಾವು ಸ್ಟ್ರೆಸ್ನ ಕನ್ನಡದಲ್ಲಿ? ಒತ್ತಡ ಅಲ್ವಾ? ಯಾವಾಗ ಸ್ಟ್ರೆಸ್ ಆಗ್ತಿರೋ ನೀವು, ಸ್ಟ್ರೆಸ್ ಆದಾಗ ಬಾಡಿ ಹೀಟ್ ಆಗುತ್ತೆ. ಆಬ್ವಿಯಸ್ಲಿ ನಿಮ್ ಬಾಡಿನ ಕೋಲ್ಡ್ ಮಾಡೋ ಜವಾಬ್ದಾರಿ ಕಿಡ್ನಿಗಿರುತ್ತೆ, ಅದನ್ನ ಮಾಡಕ್ಕಾಗಲ್ಲ, ಅದು ಹೀಟ್ ಆಗುತ್ತೆ. ದೇಹದ ಯಾವುದೇ ಭಾಗನ ತಗೊಳ್ಳಿ, ಆ ಭಾಗದಿಂದ ನೀವು ಇನ್ನೊಂದು ಭಾಗಕ್ಕೆ ಕಮ್ಯುನಿಕೇಟ್ ಮಾಡಬಹುದು. ಹೇಗೆ ಅಂತೀರಾ? ಫಾರ್ ಎಕ್ಸಾಂಪಲ್ ನಿಮ್ ಮುಖನೇ ತಗೊಳ್ಳಿ, ಇದು ನಿಮ್ ಮುಖ. ನಾವು ಯಾರನ್ನ ಕ್ಲಿನಿಕ್ಗೆ ಬರೋದ್ ತಡ ಮುಖ ನೋಡ್ತೀವಿ. ನೀವು ನಾಳೆಯಿಂದ ಮುಖ ನೋಡೋ ರೀತಿ ಚೇಂಜ್ ಆಗುತ್ತೆ. ತುಂಬಾ ಕೂಲಂಕುಷವಾಗಿ ಕಣ್ಣುಗಳನ್ನ, ಮೂಗುನ, ಕೆನ್ನೆನ, ತುಟಿನ, ಉಬ್ಬನ್ನ, ಸ್ಕಿನ್ ಟೋನ್ನ, ಪಿಂಪಲ್ಸ್ನ, ಎಲ್ಲದನ್ನ ನೋಡ್ತೀವಿ ನಾವು. ಇದೆಲ್ಲದನ್ನ ವಿತಿನ್ 10-15 ಸೆಕೆಂಡ್ಸ್ ಅಲ್ಲಿ ನೋಡ್ತೀವಿ. ನೀವು ನೋಡಿರ್ಬೋದು ಕ್ಲಿನಿಕ್ ಅಲ್ಲಿ, ನಾನು ಮತ್ತೆ ಮಣಿಕಂಠ ಅಂತ ನಮ್ಮ ಸ್ಟೂಡೆಂಟ್. ಮಣಿಕಂಠ ಅವರು 2013 ನನ್ನ ಜೊತೆ ಕ್ಲಿನಿಕ್ಗೆ ಬಂದ್ರು, ಯಾರೋ ರೆಫರ್ ಮಾಡಿದಾರ ಅಂತೇಳಿ. ನಾಳೆ ನಾನು ಅಮೇರಿಕಕ್ಕೆ ಹೋಗ್ಬೇಕು, ಬಟ್ ನನಗೆ ಕಿಡ್ನಿ ಸ್ಟೋನ್ ಆಗ್ಬಿಟ್ಟಿದೆ, ಫ್ಲೈಟ್ ಎಲ್ಲ ಬುಕ್ ಆಗ್ಬಿಟ್ಟಿದೆ. ನೀವು ಡಾಕ್ಟರ್ ತಗ ಹೋದ್ರೆ ಇದನ್ನ ಸ್ಟೆಂಟ್ ಆಗ್ಬೇಕು ಏನೋ ಹೇಳ್ತಿದ್ದಾರೆ, ನೀವೇನಾದ್ರು ಮಾಡಿ ಅಂತ. ನಾನೇನು ಮಾಡಲಿಲ್ಲ, ಜಸ್ಟ್ ಸ್ಟಮಕ್ 36 ಪ್ರೆಸ್ ಮಾಡ್ಕೊಳಕ್ ಹೇಳಿ, 2ನೇ ಪಾಯಿಂಟ್ K10 ಅಂತ ಮಂಡಿ ಹಿಂದ್ಗಡೆ ಬರುತ್ತೆ, ಅದನ್ನ ಪ್ರೆಸ್ ಮಾಡ್ಕೊಳಕ್ ಹೇಳಿ. ಅವಾಗ ಸೂಜಿ ಚುಚ್ಚುತ್ತಿದ್ದೆ, ಒಂದು ಸೂಜಿ ಚುಚ್ಚಿದೆ. ನೆಕ್ಸ್ಟ್ ಡೇ ಅವರು ಪ್ಲೇನಲ್ಲಿ ಹೋಗ್ಬೇಕಾದ್ರೆ ಕಿಡ್ನಿ ಸ್ಟೋನು ಸುಸು ಮಾಡಕ್ ಹೋದ್ರೆ ಆಚೆ ಬಂತು. ಅವತ್ತಿಂದ ಇವತ್ತಿನವರೆಗೆ 2012 2024 ವರೆಗೂ ನಮ್ಮ ಕ್ಲಿನಿಕಲ್ ಹೆಚ್ಚು ಕಡಿಮೆ 5,000ಕ್ಕಿಂತ ಹೆಚ್ಚು ಕಿಡ್ನಿ ಸ್ಟೋನ್ ಪೇಷಂಟ್ಸ್ನ ನಾವು ವಾಸಿ ಮಾಡಿದ್ದೀವಿ. ಒಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ಅಕ್ಯುಪ್ರೆಷರ್ ಅಲ್ಲಿ ಕಿಡ್ನಿ ಸ್ಟೋನ್ ವಾಸಿ ಆಗೋದು, ಇದು ಮತ್ತೆ ಬರಲ್ಲ. ನಾನು ಯಾರಾದ್ರೂ ಮತ್ತೆ ಸ್ಟೋನ್ ಬರ್ತಾರೆ ಅಂತೇಳಿ ಎಲ್ಲಾರ್ದು ಡೇಟಾ ಇಟ್ಕೊಂಡಿದ್ದೀನಿ ಒಂದು ಎಕ್ಸೆಲ್ ಶೀಟ್ ಅಲ್ಲಿ. ಯಾರ್ಯಾರಿಗೆ ಕಿಡ್ನಿ ಸ್ಟೋನ್ ಕೊಟ್ಟಿದ್ದೀನಿ, ಅವ್ರ ಫೋನ್ ನಂಬರ್, ಅವ್ರ ಹೆಸರು, ಯಾವ ಡೇಟಲ್ಲಿ ತಗೊಂಡಿದ್ದಾರೆ, ಎಷ್ಟು MM ಇತ್ತಂತ. ಇದುವರೆಗೂ ಒಬ್ಬ ಪೇಷಂಟ್ ವಾಪಸ್ ಬಂದಿಲ್ಲ ನನ್ನ ಹತ್ರ ಕಿಡ್ನಿ ಸ್ಟೋನ್ ಮತ್ತೆ ಆಗಿದೆ ಅಂತ. ಅದು ಇಂಗ್ಲಿಷ್ ಮೆಡಿಸಿನ್, ಆಯುರ್ವೇದಿಕ್ ಮೆಡಿಸಿನ್ ತಗೊಂಡ್ರೆ 24 ಅಲ್ಲಿ ಕಿಡ್ನಿ ಸ್ಟೋನ್ ಆಗಿರುತ್ತೆ, ಟ್ರೀಟ್ಮೆಂಟ್ ತಗೋತೀರಾ, ಚೆನ್ನಾಗಾಗ್ತೀರಾ, ನೆಕ್ಸ್ಟ್ ಇಯರ್ ಮತ್ತೆ ಕಿಡ್ನಿ ಸ್ಟೋನ್ ಬರುತ್ತಾ? ಕೇಳಿ, ಕಿಡ್ನಿ ಸ್ಟೋನ್ ಆದವ್ರನ್ನ ಕೇಳಿ, ಅದೊಂದು ಅಭ್ಯಾಸ ಆಗ್ಬಿಟ್ಟಿರ್ತೈತೆ ಅವ್ರಿಗೆ. ಚೂರ್ ಪಕ್ಕೆ ನೋವು ಬಂದ್ರೆ ಸಾಕು, ಸ್ಟೋನ್ ಇರ್ಬೋದು ಸರ್ ಅಂತಾರ. ಬಟ್ ಇದು ವಾಪಸ್ ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ಲಾಜಿಕ್, ದ ಸೈಂಟಿಫಿಕ್ ಲಾಜಿಕ್. ಡಾಕ್ಟರ್ ಪ್ರಕಾರ ಕಿಡ್ನಿ ಸ್ಟೋನ್ ಆಗೋದು ಕ್ಯಾಲ್ಸಿಯಂ ಅಕ್ಯುಮುಲೇಷನ್ ಆಗುತ್ತೆ, ಹಂಗೆ ಹಿಂಗೆ ಮಣ್ಣು ಮಸಿ ಏನೋ ಹೇಳ್ತಾರೆ. ಬಟ್ ಇಲ್ಲಿ ಲಾಜಿಕ್ ಏನಪ್ಪಾ ಅಂತಂದ್ರೆ ಒಂದೇ ಲಾಜಿಕ್, ಕಿಡ್ನಿ ಸ್ಟೋನ್ ಆಗೋದು ನಿಮ್ಮ ಕಿಡ್ನಿನಲ್ಲಿ ಹೀಟ್ ಜಾಸ್ತಿ ಆಗೋದ್ರಿಂದ. ಕಿಡ್ನಿ ಸ್ಟೋನ್ ಯಾಕಾಗುತ್ತೆ? ಕಿಡ್ನಿನಲ್ಲಿ ಹೀಟ್ ಜಾಸ್ತಿ ಆಗೋದ್ರಿಂದ. ಆ ಹೀಟ್ನ ಕಡಿಮೆ ಮಾಡಿದ್ರೆ ಏನಾಗಿ ಕಿಡ್ನಿ ಸ್ಟೋನ್ ಸರಿ ಹೋಗ್ಬಿಡುತ್ತೆ.
ನಂಬಿಕೆ ಬರ್ತಾ ಇಲ್ವಾ? ಬೇಕಾದ್ರೆ ಇದನ್ನ ನೀವೇ ಪ್ರಾಕ್ಟೀಸ್ ಮಾಡಿ ನೋಡ್ಬೋದು. ತುಂಬಾ ಜನಕ್ಕೆ ಕಿಡ್ನಿ ಸ್ಟೋನ್ ಪೇಷಂಟ್ಗೆ ಏನ್ ಹೇಳ್ತಾರೆ ಹೇಳು? ತುಂಬಾ ನೀರ್ ಕುಡಿ, ತುಂಬಾ ನೀರ್ ಕುಡಿ. ನೀರ್ ಕುಡಿಸ್ತಾರಲ್ವಾ? ನೀರ್ ಯಾಕೆ ಕುಡಿಸ್ತಾರ? ಕಿಡ್ನಿ ಕೋಲ್ಡ್ ಆಗಿರೋದ್ರಿಂದ, ಹೀಟ್ ಆಗಿರೋದ್ರಿಂದ ಅಲ್ಲಿರೋ ನೀರಿನ ಅಂಶ ಎಲ್ಲ ಆಚೆ ಹೋಗ್ಬಿಟ್ಟು ಆ ಬಾಡಿ ಫ್ಲೂಯಿಡ್ಸ್ ಅಲ್ಲಿ ಇರ್ತಕ್ಕಂಥ, ಬ್ಲಡ್ ಅಲ್ಲಿ ಇರ್ತಕ್ಕಂಥ ರೆಸಿಡ್ಯೂ ಅಲ್ಲಿ ಉಳ್ಕೊಂಡಿರುತ್ತೆ, ಮೆಟಲ್ಸ್. ಅವ್ರಿಗೆ ನೋಡಿ ಬಾಳೆ ದಿಂಡಿನ ಜ್ಯೂಸ್ ಕೊಡ್ತಾರೆ, ಕರೆಕ್ಟಾ ನಾನು ಹೇಳಿದ್ದು? ಬಾಳೆ ದಿಂಡು ತಿನ್ನಕ್ ಹೇಳ್ತಾರೆ. ಯಾಕೆ ಹೇಳಿ? ಬಾಳೆಹಣ್ಣು, ಬಾಳೆ ದಿಂಡು, ಬಾಳೆ ರಸ ಎಲ್ಲವೂ ಕೋಲ್ಡ್.